ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪಾವೈ ಕನ್ನಡದಲ್ಲಿ ಅರ್ಥವನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮತ್ತು ಅನುಸಂಧಾನಕ್ಕೆ ಅನುಕೂಲವಾಗುವಂತೆ ಈ ಮೂಲಕ ಮಾಡಲಾಗಿದೆ. ಆದ್ದರಿಂದ ಪ್ರಿಯ ವೀಕ್ಷಕರಾದ ತಮಗೆ ಅನುಸಂಧಾನ ಆಂಡಾಳ್ ತಿರುಪಾವೈ ಪಾಶುರವನ್ನು ಅನುಸಂಧಾನ ಮಾಡಲು ಅನುಕೂಲವಾಗುವಂತೆ ನಾವು ಕನ್ನಡದಲ್ಲಿ ಅರ್ಥೈಸಿದ್ದೇವೆ. ಆದ್ದರಿಂದ ತಾವು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಆಂಡಾಳ್ ತಿರುಪಾವೈ 16ನೇ ದಿನದ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ತಿರುಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. அன்னவயல் புதுவை ஆண்டாளரங்கற்கோப்பன்னு திருப்பாவை பல்பதியும் இன்னிசையால் சூடி கொடுத்தாளை சொல்லு சூடி கொடுத்த சுடற்கொழியே தொல்பாவை பாடியருளவல்ல நாடினி வேங்கடவர்க்கு என்னை விதி என்ற இம்மோட்சம் நாம் ಗಡವಾ ವಣ್ಣಮೇ ನಲ್ಗು. ಈ 16ನೇ ಆಂಡಾಳ್ ತಿರುಪಾವೈ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡೋಣ. நாயகனாய் நின்ற நந்தகோபனுடைய கோயில் காப்பானே, நாயகனாய் நின்ற நந்தகோபனுடைய கோயில் காப்பானே, கொடி தோன்றும் தோரண வாசல் காப்பானே, கொடி தோன்றும் தோரண வாசல் காப்பானே, மணிக்கதவம் தாழ்த்திரவாய் ஆயர் சிறுமியரோமுக்கு அரை பறை மாயன் மணிவண்ணன் நென்னலே வாய் நேர்ந்தான் தூயோமாய் வந்தோம் துயிலெழே பாடுவான் மாயான் மணிவண்ணன் நெல்லனே வாய் நேர்ந்தான் தூயோமாய் வந்தோம் துயிலெழே பாடுவான் வாயால் முன்னம் மாற்றாதே அம்மா நீ நேயனியை கதவம் நீ கேளோரெம்பாவாய். வாயால் முன்னம் மாற்றாதே ಅಮ್ಮ ನೀ ನೇಯ ನಿಲೈ ಕದವಂ ನೀ ಕೇಳೋರೆಂಬಾವಾಯ್. ಈ 16ನೇ ಪಾಶುರದ ಕನ್ನಡದ ಪ್ರತಿಪದದ ಅರ್ಥವನ್ನು ನೋಡೋಣ. ನಾಯಕನ ಎಂದರೆ ನಮಗೆಲ್ಲ ನಾಯಕನಾಗಿ ನಿಂದ್ರ ಅಂದರೆ ನಿಂತಿರುವ ನಂದಗೋಪನು ನಂದಗೋಪ ಮಹಾರಾಜನು ಕೋಯಿಲ್ ದಿವ್ಯ ಮಂದಿರವನ್ನು ಕಾಪಾನೆ ಕಾಪಿಡುವವನೇ ಕಾಯುವವನೇ. ಕೊಡಿ ಅಂದರೆ ಧ್ವಜ, ತೋನ್ರುಂ ಪಟಗಳಿಂದಲೂ ತೋರಣಗಳಿಂದಲೂ ಅಲಂಕೃತವಾದ ಬಾಗಿಲನ್ನು ಕಾಪಾನೆ ಕಾಯುವವನೇ, ಬಾಗಿಲನ್ನು ಕಾಯುವವನೇ. ಮಣಿಕದವಂ ಸುಂದರವಾದ ಮಣಿ ರತ್ನಖಚಿತವಾದ ತಾಳ್ ಬಾಗಿಲಿನ ಚಿಲಕವನ್ನು ತಿರವಾಯ್ ತೆಗೆಯಮ್ಮ. ಆಯರ್ ಗೋಪಾಲ ಶಿರುಮಿಯ ಕನ್ಯರಾದ ರೋಮಕ್ಕೂ ನಮಗೆ ಅರೈ ಇಷ್ಟಾರ್ಥ ಸಿದ್ಧಿಯಾಗುವ ವಾದ್ಯ ವಿಶೇಷವನ್ನು ಕೊಡುತ್ತೇನೆಂದು ಮಾಯನ್ ಆ ಮಾಯಾವಿಯೂ ಆದ ಮಣಿವಣ್ಣನ್ ನೀಲರತ್ನದಂತಿರುವ ಆ ಕೃಷ್ಣನು ನಿನ್ನೆಯೇ ವಾಗ್ದಾನವನ್ನು ನೇರ್ದಾನ್ ಮಾಡಿದ್ದಾನೆ. ತೂಯೋಮಾಯ್ ಬಂದೋಂ ಸ್ನಾನಗೈದು ಪರಿಶುದ್ಧರಾಗಿ ಬಂದಿದ್ದೇವೆ ತುಯಿಲೆಳೆ ಆತನನ್ನು ನಿದ್ರೆಯಿಂದ ಎಪ್ಪಿಸುವ ಪಾಡುವಾನ್. ನಾವು ಸುಪ್ರಭಾತವನ್ನು ಹಾಡಲು ನಾವೆಲ್ಲರೂ ವಾಯಾಲ್ ಮೊದಲಿನಲ್ಲೇ ಮುನ್ನಂ ಬರೀ ಮಾತಿನಿಂದಲೇ ನಮ್ಮನ್ನು ತಡೆಯಬೇಡ. ಮಾಟ್ರಾದೇ ಯಮ್ಮ ನೀ ನೇಯ ನಿಲೈ ಅಂದರೆ ಬಿಗಿಯಾಗಿ ಹಾಕಿರುವ ಕದವಂ ನಿಲುಬಾಗಿಲನ್ನು ನಿಕ್ಕೇಲೋ ತೀನೇ ತೆಗೆಯಮ್ಮ. ಮಾಟ್ರಾದೆ ಏನನ್ನೂ ಮಾತನಾಡದೆ ಅಮ್ಮ ನೀ ಬಾಗಿಲನ್ನು ತೆಗೆಯಮ್ಮ. ಹಾಗೆ ನೀನು ಬಾಗಿಲನ್ನು ತೆರೆದರೆ ಆಗ ನಾವು ಒಳಗೆ ಹೋಗಲು ಸಾಧ್ಯವಾಗಿ ಅಲ್ಲಿ ಕೃಷ್ಣನೊಡನೆ ಇಷ್ಟಾರ್ಥ ವಾದ್ಯ ವಿಶೇಷವನ್ನು ನಾವು ಪಡೆದು ಏಲೋ ಎಂದರೆ ನಾವು ಕೈಗೊಂಡು ಆಚರಿಸುವ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ನೀನು ತಪ್ಪದೆ ಈ ನಮ್ಮನ್ನು ಒಳಗೆ ಹೋಗಲು ಬಿಟ್ಟರೆ ಅತಿಶ್ಲಾಘ್ಯವೋ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಶ್ರೀಕೃಷ್ಣನೆನ್ನುವ ಮಾಯನೈ ಆಶ್ಚರ್ಯ ಗುಣಚೇಷ್ಟಿತನೂ ಆದ ಶ್ರೀ ಕೃಷ್ಣನನ್ನು ಪಾಡೆಯಲು ಸಂಕೀರ್ತನೆ ಮಾಡಲು ನೀನು ಬಾರಮ್ಮ.
ನಮಗೆಲ್ಲ ನಾಯಕಿಯಾಗಿರುವ ನಂದಗೋಪನು ಇರುವ ದಿವ್ಯ ಮಂದಿರವನ್ನು ಕಾಪಾಡುವವನೇ, ಧ್ವಜಪಟಗಳಿಂದಲೂ ತಳಿರು ತೋರಣಗಳಿಂದಲೂ ಅಲಂಕೃತವಾದ ಬಾಗಿಲನ್ನು ಕಾಯುವವನೇ, ಸುಂದರವಾದ ಮಣಿರತ್ನ ಖಚಿತ ಬಾಗಿಲಿನ ಚಿಲಕವನ್ನು ತೆಗೆಯಮ್ಮ. ಗೋಪಾಲ ಕನ್ಯೆಯರಾದ ನಮಗೆ ಇಷ್ಟಾರ್ಥವು ಸಿದ್ಧಿಯಾಗುವ ವಾದ್ಯ ವಿಶೇಷವನ್ನು ನಿನ್ನೆ ಕೊಡುತ್ತೇನೆಂದು ಆ ಮಾಯಾವಿ, ಆ ನೀಲ ರತ್ನದಂತಿರುವ ಆ ಶ್ರೀಕೃಷ್ಣನು ನಿನ್ನೆಯೇ ವಾಗ್ದಾನವನ್ನು ನಮಗೆ ಮಾಡಿದ್ದಾನೆ. ಸ್ನಾನಗೈದು ಪರಿಶುದ್ಧರಾಗಿ ಆತನನ್ನು ನಿದ್ರೆಯಿಂದ ಎಬ್ಬಿಸುವ ನಾವು ಸುಪ್ರಭಾತವನ್ನು ಹಾಡಲು ನಾವೆಲ್ಲರೂ ಬಂದಿದ್ದೇವೆ. ನೀನು ಮೊದಲಿನಲ್ಲೇ ಬರೀ ಮಾತಿನಿಂದಲೇ ನಮ್ಮನ್ನು ತಡೆಯಬೇಡ. ಬಿಗಿಯಾಗಿ ಹಾಕಿರುವ ನಿಲುಬಾಗಿಲನ್ನು ತಪ್ಪದೆ ತೆರೆ. ನೀನೇ ತೆಗೆಯಮ್ಮ. ಏನನ್ನೂ ಮಾತನಾಡದೆ ಅಮ್ಮ ನೀನು ಬಾಗಿಲನ್ನು ತೆಗೆಯಮ್ಮ. ಹಾಗೆ ನೀನು ಬಾಗಿಲನ್ನು ತೆರೆದರೆ ಆಗ ನಾವು ಒಳಗೆ ಹೋಗಲು ಸಾಧ್ಯವೂ ಆಗಿ ಅಲ್ಲಿ ಆ ಶ್ರೀಕೃಷ್ಣನೊಡನೆ ನಾವು ಕಲೆತು ನಮ್ಮ ಪರ ಇಷ್ಟಾರ್ಥ ವಾದ್ಯ ವಿಶೇಷವನ್ನು ನಾವು ಪಡೆದುಕೊಳ್ಳುತ್ತೇವೆ. ನಾವು ಕೈಗೊಂಡು ಆಚರಿಸುವ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ನೀವು ತಪ್ಪದೆ ನಮಗೆ ಬಾಗಿಲನ್ನು ತೆರೆದು ಒಳಗೆ ಬಿಟ್ಟರೆ ನಾವು ಆ ಪವಿತ್ರ ಸ್ನಾನ ವ್ರತವನ್ನು ಆಚರಿಸಿ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಎನ್ನುವ ಪವಿತ್ರ ಸ್ನಾನ ವ್ರತವನ್ನು ನಾವು ಕೈಗೊಂಡು ಆಚರಿಸುತ್ತೇವೆ. ಆದ್ದರಿಂದ ನೀನು ಬಾಗಿಲು ತೆರೆದರೆ ನಮಗೆ ಆ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ ಎನ್ನುವ ಅರ್ಥವು ಈ ಪಾಶುರದಲ್ಲಿ 16ನೆಯ ಪಾಶುರದಲ್ಲಿ ಆಂಡಾಳ್ ತಿರುಪಾವೈ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ.